ಯಾಕೆ ಏನದು ಕೀಚು ಲಗೇಜ್ ತಗೊಂಡು ಹೋಗಕ್ ಬಂದಿದ್ದಾರೆ. ಇದೀವಿ ಸ್ವತಃ ಆಡ್ಕೊಂಡಿದ್ದು ಆಪಲ್ ಆಗೈತೆ ನೋಡಿ, ಕೆನ್ನೆ ನೋಡ್ರಿ ಹೆಂಗ್ ರೆಡ್ ಆಗಿದೆ. ನಾವೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ ನೋಡಿ, ಎಲ್ಲ ಇವಾಗ ಬಿಟ್ಬಟ್ಟೆ ಎಲ್ಲ ಇದ್ರಲ್ಲ ಹಾಕೋಣ ಅಂತ. ಕಿರಣ್ ಪಾಪು ನೋಡಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 8 ಗಂಟೆ ಹಂಗೆ ಬಿಟ್ಟಿದ್ದು 5 ಗಂಟೆಗೆ ಬಂದಿದ್ದೀವಿ. ಸ್ವತಃ ಆಡ್ಕೊಂಡಿದ್ದು ಆಪಲ್ ಆಗೈತೆ ನೋಡಿ, ಕೆನ್ನೆ ನೋಡ್ರಿ ಹೆಂಗ್ ರೆಡ್ ಆಗಿದೆ. ಆಪಲ್ ರೆಡ್ ಆಗಿಬಿಟ್ಟಿದ್ದಾಳೆ ಚಳಿಗೆ. ಸೊ ಇವಾಗ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ಇರುತ್ತೆ, ಆಮೇಲೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗೋದು. ನೆಕ್ಸ್ಟ್ ಏನು ನೋಡ್ಬೇಕು. ಕಿರಣ್ ಇವಾಗ ಪಾನಿಪುರಿ ತಿಂತಾ ಇದಾರ. ಕಿರಣ್ ಪಾನಿಪುರಿ ತಿನ್ಕೊಂಡ್ರು. ಇಲ್ಲಿ ಅಲ್ಲೇ ತಿನ್ಬೇಕಂತೆ, ಅಲ್ಲಿ ನಿಂತ್ಕೊಂಡು ತಿಂದ್ರೆ ಅವ್ರು ಅಲ್ಲ ಕೊಡ್ತಾ ಇರ್ತಾರ, ಅಲ್ಲೇ ತಿನ್ಬೇಕು. ಕಿರಣ್ಗೆ ಟೀ, ನನಗೆ ಮಿಲ್ಕ್. ತಿಂದ್ಮೇಲೆ ಕುಡಿ. ಅಲ್ಲಿ ಇನ್ನು ಈ ಕಡೆ ಅಲ್ಲೇನೇನಿದೆ ಇನ್ನು ವಡಾಪಾವ್ ಮತ್ತೆ ಬೇಲ. ಅದು ಅದ್ಕೊಂತೇನು ಸೊ ಡೋಲಾವೀರ, ರೋಡ್ ಟು ಹೆವೆನ್ ಅದೆಲ್ಲ ಪ್ಲೇಸ್ನ ಬೆಳಿಗ್ಗೆ 8 ಗಂಟೆಗೆ ಬಿಟ್ಟು ಸಾಯಂಕಾಲ ಬಂದು ಚೆನ್ನಾಗಿ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಆಗ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಹೆಂಗಿದೆ ಸನ್ಸೆಟ್, ಇನ್ನೂ ಆಗಿಲ್ಲ. ಮೊನ್ನೆ ಈ ಟೈಮಲ್ಲಿ ವೈಟ್ ಡೆಸರ್ಟಲ್ಲಿ ಇದ್ವಲ್ಲ, ಅಲ್ಲಿ ನೋಡೋಕೆ ಹೋಗಿದ್ವಿ ಸನ್ಸೆಟ್. ಇವತ್ತು ನಮ್ಮ ಟೆಂಟಲ್ಲಿ ಕುತ್ಕೊಂಡು ನೋಡೋಣ. ಬಾ ಲಡ್ಡು, ಕೂದಲೇ ಬಾಚ್ಕೊಂತೆಲ್ಲ ನೋಡಿ ನೀನು. ಇವಾಗ ಹೋಗಿದ ತಕ್ಷಣ ಸುಮ್ಮನೆ ನೀಟಾಗಿ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೋಬೇಕು. ಟೆಂಟ್ಗೆ ಎಲ್ಲಿದೆ ಟೆಂಟ್ ತೋರಿಸು. ನಮ್ದು ಮೂಲೆಯಲ್ಲಿರೋದು, ಮೂಲೆಯಲ್ಲಿರೋದು ನಮ್ದ. ಸರಿ ಬಾ, ಪಪ್ಪ ಆಲ್ರೆಡಿ ಹೋದ್ರು ಅಲ್ಲಿ ನೋಡು. ಬೇಗ ಬಾ ಬೇಗ ಬಾ, ಅಂದ್ರೆ ಹುಷಾರ್ ಬೀಳ್ತೀಯ, ಕೈ ಹಿಡ್ಕೊ ಬಾ ಇಲ್ಲಿ. ಆಯ್ತು ಬಿಡು. ಏನ್ ಮಾಡ್ತಿದ್ಯಾ ನೀನು? ನಾನು ಅಲ್ಲಿಲ್ಲ, ಈ ಕಡೆ ಇರೋದು. ಬಾ ಬೇಗ. ಸೊ ಊಟ ಎಲ್ಲ ಆಯ್ತು. ಇವಾಗ ಕಿರಣ್ಗೆ ಕೋಲ್ಡ್. ನಾವೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ ನೋಡಿ, ಎಲ್ಲ ಇವಾಗ ಬಿಟ್ಬಟ್ಟೆ ಎಲ್ಲ ಇದ್ರಲ್ಲಿ ಹಾಕೋಣ ಅಂತ. ಅಷ್ಟಿದೆ, ಎಲ್ಲ ಎತ್ತಿಟ್ಕೋಬೇಕು. ನಾಳೆ ಹಾಕೊಂಡು ಹೋಗೋ ಬಟ್ಟೆ ಒಂದು ಆಚೆ ಇಟ್ಬಿಟ್ಟು ಮಿಕ್ಕಿದೆಲ್ಲ ಪ್ಯಾಕ್ ಮಾಡಿಟ್ರೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಬಿಡೋದು. ಒಂದು 8:30, 9 ಅನ್ನೋಷ್ಟಕ್ಕೆ ಬಿಡಬೇಕು. ಗೊತ್ತಿಲ್ಲ ಅಮ್ಮು. ಸೊ ಅದೆಷ್ಟು ಪ್ಯಾಕಿಂಗ್ ಮಾಡಬೇಕು ಇನ್ನು. ಇಲ್ಲೆಲ್ಲ ಬಟ್ಟೆಗಳಿದೆ, ಇಲ್ಲಿಷ್ಟಿದೆ, ಬಾತ್ರೂಮಲ್ಲಿದೆ, ಅಲ್ಲೊಂದಿಷ್ಟು ಬಟ್ಟೆಗಳಿದಾವು. ಈ ಒಂದು ಸೋಪಲ್ಲಿ ಎಲ್ಲ ಇಷ್ಟೇ ಎತ್ತಿಟ್ಕೋಬೇಕು. ನಡಿಯಮ್ಮ ಬೇಗ ಪ್ಯಾಕ್ ಮಾಡೋಣ, ಟೈಮ್ ನಿದ್ದೆ ಬಂದಿದೆ. ಮತ್ತೆ ಬೇಗ ತೊಳ್ಬೇಕು, ಅದಕ್ಕೆ ರಿಟರ್ನ್ ಹೋಗ್ಬೇಕು. ಎಲ್ಲಿಗೆ ಹೋಗ್ತೀವಿ ನಾಳೆ? ಇವಾಗಿರೋದೇನು ಇವತ್ತು ಕುಂದರ್ಸ್ಕೊಂಡು ಎಣ್ಣೆ ಹಚ್ಚಿ 2 ಜಡೆ ಹಾಕಿದ್ದೀನಿ. ಕೇಳಿಲ್ಲ ಅಂದರೆ, ಇಲ್ಲಾಂದರೆ ಟ್ರೈಬ್ಸಲ್ಲೆಲ್ಲ ನೋಡಿದ್ಲಲ್ಲ ವಿಡಿಯೋ ಡ್ಯಾನ್ಸ್ ಮಾಡೋದು, ಅವ್ರು ಬಂದು ಇಟ್ಕೊಂಡು ಹೋಗ್ತಾರೆ ಮಾತು ಕೇಳಿಲ್ಲ ಅನ್ನೋದಕ್ಕೆ. ಅವ್ರಿಗೆ ಮಾತು ಕೇಳಬೇಕು, ಇಲ್ಲಾಂದ್ರೆ ಅವ್ರಿಗೆ ಕೋಪ ಬರುತ್ತೆ. ಗುಡ್ ಗರ್ಲ್. ರೆಡಿ
ಯಾರಿಗೆ ನೀನು ಹೇಳು? ಸರಿ ನಡಿಯಮ್ಮ, ಟೈಮ್ ಆಯ್ತು. ಇವಾಗ ಜಸ್ಟ್ ರೆಡಿ ಆದ್ವಿ, ಇನ್ನೇನು ಇವಾಗ ಹೊರಡಬೇಕು. ಲಗೇಜ್ ತೊಗೊಂಡು ಹೋಗಕ್ಕೆ ಬಂದಿದ್ದಾರೆ. ಸೊ ಲಾಸ್ಟ್ ಒಂದ್ಸರಿ ಕ್ಯಾಪ್ಚರ್ ಮಾಡ್ಕೊಂಬಿಡೋಣ ಅಂತ 3 days ಇದ್ದಿದ್ದಿಲ್ಲಿ. ಬಾತ್ರೂಮ್ ಇಲ್ಲಿ, ಡ್ರೆಸ್ಸಿಂಗ್ ರೂಮ್, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಗೊತ್ತಿಲ್ಲ, ಅಮ್ಮ ಬಂದಿಲ್ಲ. ಬ್ಯಾಗ್ ತೊಗೊಂಡೋದ್ರಾ? ಸೊ ಜಸ್ಟ್ ಇವಾಗ ಲಗೇಜ್ ಆಚೆ ಇಟ್ಟಿದ್ದಾರೆ, ತೊಗೊಂಡು ಹೋಗಿದ್ರು. ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋದಿನ್ನ. ಹೋಗೋಣ ನಡಿ, ಹುಷಾರು. ಶೂ ಹಾಕೊಂತಿದ್ಯಾ? ಹೇಗಿತ್ತು ಟೆಂಟ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಅಲ್ಲ ಚಳಿಗೆ ಈ ಥರ ವಿತೌಟ್ ಲಾಕ್? ತುಂಗ್ನಾಥದ್ದು ಎಕ್ಸ್ಟ್ರೀಮ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಲ್ಲ ಬಿಡು. ನೋಡಿಲ್ಲ ಅಂದರೆ ಬ್ಲಾಗ್ ನೋಡಿ ಹೆಂಗೆ ನಡಗಿದೀವಿ ಅಂದರೆ ಅಪ್ಪ, ಎಷ್ಟು ಅದೇ ಟಾಪಲ್ಲ ಇರೋದು. ಇದು ಬರೀ 500 feet ಇದು ಸಿ ಲೆವೆಲ್ಗಿಂತ, ಅದು 4000 feet. ಹೆಂಗಿರ್ಬೇಡ, ಜಸ್ಟ್ ಇಮ್ಯಾಜಿನ್. ಚಳಿ, ಹಿಮಾಲಯ ಆ ಕಡೆ ಈ ಕಡೆ ಸ್ನೋ ಕ್ಯಾಪ್ಸ್ ಎಲ್ಲ ಕಾಣ್ತಾ ಇತ್ತು. ಯಪ್ಪ. ಆಯ್ತು ಹೋಗೋಣ. ಇದು ಆಯ್ತು, ಅದೊಂದು ಲಗೇಜ್ ತೊಗೊಂಡ್ರೆ ಆಯ್ತು, ಹೋಗೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಂಥರ ಚೆನ್ನಾಗಿತ್ತು. ಚಳಿ ಮಾತ್ರ ಜಾಸ್ತಿ ಇತ್ತು, ಅದು ಬಿಟ್ರೆ ಓಕೆ. ಬಂದು ಸ್ಟಾರ್ಟಿಂಗ್ 2 days ಜಾಸ್ತಿ ಚಳಿ ಇತ್ತು. ಲಾಸ್ಟ್ ನಿನ್ನೆ ಮಾತ್ರ ಅಷ್ಟೊಂದು ಇರಲಿಲ್ಲ, ಮ್ಯಾನೇಜ್ ಮಾಡ್ಬೋದು. ಇವಾಗ ಅದಕ್ಕೆ ಏನು ಶಾಲ್ ಏನು ಹಾಕೊಂಡಿಲ್ಲ, ಪರವಾಗಿಲ್ಲ. ಫುಲ್ ಪ್ಯಾಕ್ ಆಗ್ಬಿಟ್ಟಿದೆ. ಕಿರಣ್ ಅಂತೂ ಪ್ಯಾಕ್. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಸ್ಸಲ್ಲಿ ಹೋಗೋದು ಭುಜ್ಗೆ. ಬ್ರೇಕ್ಫಾಸ್ಟ್ ಬಂದಿದ್ದೀವಿ, ಜನ ತಿಂತಾ ಇದ್ದಾರೆ. ದೋಸೆನಾ? ಪ್ಯಾನ್ ಕೇಕ್. ಸೊ ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿದ್ದ ನಾವು ಭುಜ್ಗೆ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ. ಸೊ 9:30 ಅನ್ನೋಷ್ಟಕ್ಕೆ ಬೆಳಿಗ್ಗೆ ಎಲ್ಲರೂ ರೆಡಿಯಾಗಿ ಇರಬೇಕು. ಸೊ ಅಲ್ಲಿದ್ದ ಕರ್ಕೊಂಡು ಹೋಗ್ತಾರೆ. ಇಲ್ಲಿದ್ದ ಡೈರೆಕ್ಟ್ ಭುಜ್ಗೆ ಹೋಗ್ಬಿಟ್ಟು, ಭುಜ್ಜಲ್ಲಿ ಒಂದು ಮಧ್ಯಾಹ್ನ ಹಂಗೆ ರೀಚ್ ಆಗ್ತೀವಿ, ಅರೌಂಡ್ 1-1:30 ಹಂಗೆ. ಸೊ ಡೈರೆಕ್ಟ್ ಅಲ್ಲಿದ್ದ ನಮಗೆ ಸ್ಮೃತಿ ಅರ್ಥಕ್ವೇಕ್ ಮ್ಯೂಸಿಯಂ ಭುಜ್ಜಲ್ಲಿರೋದು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನೋಡೋಣ ಯಾವ ಥರ ಇರುತ್ತೆ ಅಲ್ಲಿ ಅಂತ. ಅಲ್ಲಿ ಅರ್ಥಕ್ವೇಕ್ ಆಗಿರೋದು ಎಲ್ಲ ಇದೆ ಅಂತ ಮ್ಯೂಸಿಯಮಲ್ಲಿ ಕಿರಣ್ ಹೇಳ್ತಾ ಇದ್ರು, ಯಾವ ಥರ ಇರುತ್ತೆ ಅಂತೆಲ್ಲ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಭುಜಲ್ಲಿ ಮ್ಯೂಸಿಯಂ ಇದೆ, ಸೊ ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ ಇವಾಗ. ಸೊ ಹಾಗೆ ಇಲ್ಲಿ ಸೊ ಹಾಗೆ ಅಲ್ಲಿ ಸ್ಯಾಂಡ್ವಿಚ್ ಇತ್ತು, ತಿನ್ನೋಣ, ಟೈಮ್ ಇತ್ತಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ತಿಂತಾ ಇದ್ದೀವಿ. ಈಯನ್ನ ಕೂಡ ಅದು ಬೇಕು ಇದು ಬೇಕಂತ ಫುಲ್ ಅವಳಿಗೆ ನಿದ್ದೆ ಬಂದಿತ್ತು ಆ್ಯಕ್ಚುಲಿ ಮಧ್ಯಾಹ್ನ ಟೈಮ್. ಹಂಗೂ ಹಿಂಗೂ ಮ್ಯಾನೇಜ್ ಮಾಡ್ಕೊಂಡ್ವಿ. ಸೊ ಆಮೇಲೆ ಬ್ಯಾಚ್ ವೈಸ್ ಒಳಗಡೆ ಎಂಟ್ರಿ ಬಿಟ್ಟರು. ಅದು ನೋಡು ಎಷ್ಟು ಚೆನ್ನಾಗಿದೆ. ತೂಕ ಮಾಡ್ತಾ ಇದ್ರಲ್ಲ, ಹಾಂ ವೆಯ್ಟ್ ನೋಡೋದು.
ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸಡನ್ನಾಗಿ ನನಗೆ ಒಂಥರ ಬೇಜಾರಾಗ್ಬಿಡ್ತು. ಎಷ್ಟು ಚೆನ್ನಾಗಿ ಈ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಲೈವ್ ಆಗಿ ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾವ ಜನ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು. ಒಬ್ಬೊಬ್ರು ಕೈ ಕಾಲು ಕಳ್ಕೊಂಡು ಅಳೋದು ಇದೆಲ್ಲ ಲಿಟ್ರಲಿ ನನಗೆ ಅಳುನೇ ಬಂದ್ಬಿಟ್ಟಿತ್ತು. ಆ ಥರ ಇತ್ತು ಸೀನ್ಸ್ ಎಲ್ಲ, ಆ ಥರ ಕ್ರಿಯೇಟ್ ಮಾಡಿದರು. ಅಳೋದು ಸೌಂಡು ಕೂಡ ಎಲ್ಲ ಕೇಳ್ತಾ ಇರುತ್ತೆ. ಅಲ್ಲಿ ಮಗು ಬಿದ್ದಿರೋದು ರಿಯಲಾಗಿ ಆಗಿದೆ. ಎಷ್ಟು ಜನಕ್ಕೆ ಎಷ್ಟು ಪ್ರಾಬ್ಲಮ್ ಆಗಿರಲ್ಲ. ಸೊ ನಿಜ ಎಷ್ಟು ನೋಡಿ ಕೌಂಟ್ ಎಷ್ಟೆಷ್ಟು ಪ್ರಾಬ್ಲಮ್ ಆಗಿದೆ ಜನಕ್ಕೆ, ಯಾವ ಊರಲ್ಲಿ ಏನಾಗಿದೆ ಅದೆಲ್ಲ ಡೀಟೇಲಾಗಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ನಂಗೆ ಅಲ್ಲಿ ಮಗು ಬಿದ್ದಿರೋದು ನೋಡಿ ಅಂತೂ ತುಂಬ ಬೇಜಾರಾಯಿತು. ಕಿರಣ್ ಪಾಪು ನೋಡಲಿ, ಅಯ್ಯೋ ನೋಡಿ ಪಾಪು ಹೆಂಗಾಗಿರುತ್ತಲ್ಲ ಕಿರಣ್, ರಿಯಲ್ ಆಗಿ ಎಷ್ಟು ಕಷ್ಟ ಆಗಿರ್ಬೇಡ. ಕಲ್ಲು ಕೈ ಎಲ್ಲ ಬಿದ್ದು ಅಮ್ಮ. ಎಲ್ಲ ಹೆಂಗ್ ಬಿದ್ದಿದ್ದಾರೆ ನೋಡಮ್ಮ. ಪಾಪ ಹೊಳ್ತಿದೆ. ಎಷ್ಟು ಕಷ್ಟ ಆಗಿರುತ್ತಲ್ಲ ಕಿರಣ್. ಎಷ್ಟೊಂದು ಜನಕ್ಕೆ ಎಫೆಕ್ಟ್ ಆಗಿದೆ. ಇದೇನು ಅಲ್ಲೇ ವಿಡಿಯೋ ನೋಡಿದ್ವಲ್ಲ. ಇದು ರಿಯಲ್ದು ಈ ಥರ ಆಗಿರೋದು. ಭುಜ್ ಸಿಟಿ ಇವಾಗ ನಾವಿರೋದು ಇಲ್ಲೇ. ಎಲ್ಲ ಬಿಲ್ಡಿಂಗ್ಸ್ ಬಿದ್ದು ಹೋಗಿರೋದು. ಸೊ ಮ್ಯೂಸಿಯಮಲ್ಲಿ ಒಂದು 2 to 3 hours ಆಯಿತು. ಎಲ್ಲ ಸುತ್ತಾಡ್ಕೊಂಡ್ವಿ. ಚೆನ್ನಾಗಿತ್ತು. ಅಂದರೆ ಲೈವ್ ಆಗಿ ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಯಾವ ಥರ ಇರುತ್ತೆ ಕಷ್ಟ ಅಂತ. ಒಂದಿತ್ತು ಅಲ್ಲಿ ನಂಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಕರ್ಕೊಂಡು ಹೋಗ್ತಾರೆ. ಭೂಕಂಪ ಆದಾಗ ಎಲ್ಲ ಯಾವ ಥರ ಇರುತ್ತೆ ಅಂತ ಎಲ್ಲ ತೋರಿಸಿದ್ರು. ಅದು ನಂಗೆ ನಿಜವಾಗ್ಲೂ ಅದು ನೋಡಿ ಆ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಆ ಥರ ನಂಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅದು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅದೆಲ್ಲ ಮೂಮೆಂಟ್ ಎಲ್ಲ ಇರುತ್ತಂತೆ, ಇಟ್ಕೊಳಕ್ಕೆಲ್ಲ ಕೊಟ್ಟಿರ್ತಾರೆ. ಸೊ ಆ ಥರ ಎಲ್ಲ ಇತ್ತು. ಒಂಥರ ಚೆನ್ನಾಗಿತ್ತು. ಬೇಜಾರು ಕೂಡ ಆಯಿತು ಎಲ್ಲ ನೋಡಿ. ಸೊ ಅದು ಮುಗಿಸ್ಕೊಂಡು ಆಮೇಲೆ ಮತ್ತೆ ನಮ್ಮದು ಲಗೇಜ್ ಎಲ್ಲ ಟೆಂಟಲ್ಲೇ ಇಟ್ಬಿಟ್ಟು, ಅದು ವೆಯ್ಟಿಂಗ್ ಏರಿಯಾ ಇರುತ್ತಲ್ಲ, ಸೊ ಅಲ್ಲೇ ಅವ್ರ ಹತ್ರ ಇಟ್ಬಿಟ್ಟು ಅಲ್ಲಿದ್ದ ಐನಾ ಮಹಲ್ ಇದೆ, ಸೊ ಅಲ್ಲಿ ಕರ್ಕೊಂಬಂದಿದ್ದಾರೆ ಕಿರಣ್. ಸೊ ಇಲ್ಲಿ ಬಂದು ಇನ್ನೂ ಹೆಂಗಿದ್ರು ಒಂದು ಟೈಮ್ ಇತ್ತಲ್ವ, ಸಾಯಂಕಾಲವರೆಗೂ ಟೈಮ್ ಇತ್ತು, ಇನ್ನೂ 3-4 hours ಇತ್ತು. ಸೊ ಅಷ್ಟೊತ್ತರ ಒಳಗಡೆ ಎಲ್ಲ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಏನಂದರೆ ರಾಜರು ಅವಾಗೆಲ್ಲ ಹಾಕೊತಾ ಇದ್ದಿದ್ದು ಬಟ್ಟೆ ಸೀರೆ ಎಲ್ಲ ಇತ್ತು. ಸೊ ಅದೆಲ್ಲ ಒಂಥರ ಈ ಹಳೇದೆಲ್ಲ ನೆನೆಸ್ಕೊತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನನಗೆ ರಿಯಲ್ ಅಥವಾ ಏನು ಅಂತ ಅರ್ಥನೇ ಆಗಿಲ್ಲ. ನೋಡೋಕ್ಕಂತೂ ರಿಯಲ್ ಥರನೇ ಇತ್ತು. ಸೊ ಗೊತ್ತಿಲ್ಲ ಅದು ರಿಯಲ್ ಏನು ಅಂತ ನನಗೆ. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತೆಲ್ಲ ಸುತ್ತಾಡ್ಕೊಂಡ್ವಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಎಷ್ಟೊಂದು ಸ್ಟಾಲ್ಸ್ ಎಲ್ಲ ಇರುತ್ತೆ ಶಾಪಿಂಗ್ ಮಾಡೋದಕ್ಕೆ. ಮತ್ತು ಅಲ್ಲಿದು ಬಟ್ಟೆ ಎಲ್ಲ ಇರುತ್ತಲ್ವ, ಕಲ್ಚರ್ ಬಟ್ಟೆ ಅದೆಲ್ಲ ಕೊಡ್ತಾರೆ. ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಬೋದು. ಅಲ್ಲಿ ಮಾಡಿಸ್ತಾ ಇದ್ರು ಎಲ್ಲ ಛತ್ರಿ ಎಲ್ಲ ಟ್ರೆಡಿಷನ್ ಬಟ್ಟೆ ಎಲ್ಲ ಇರುತ್ತೆ. ಸೊ ನಮ್ದು ಆಲ್ರೆಡಿ ಎಲ್ಲ ಫೋಟೋಶೂಟ್ ಆಗೈತಲ್ಲ ಅಂತ ಮಾಡಿಸಿಲ್ಲ. ಕೊಡ್ತಾಳ ಅವಳು ತಿನ್ನಕ್ಕೆ, ಬೇಡಲ್ಲ ಅಲ್ಲಮ್ಮ? ಕೊಡ್ತೀಯ ತಾನೆ ತಿನ್ನಕ್ಕೆ? ಯಾರು ಕೊಡ್ತೀಯಾ? ಥ್ಯಾಂಕ್ ಯು. ಒಂಥರ ಚೆನ್ನಾದ ಈ ಥರದ್ದು ಇದರಲ್ಲಿ ಥಿಯೇಟರ್ಸ್ ಅಲ್ಲಿ ತಿಂತ. ಹಾಂ, ಅಲ್ಲಿ ಎಷ್ಟು ಕಾಸ್ಟ್ಲಿ, ಇಲ್ಲಿ ಎಷ್ಟು? 20 ರೂಪಾಯಿ. ಎಷ್ಟು? 20 ರೂಪಾಯಾ? ಅಲ್ಲಿ ಅಂದ್ರೆ 600-500 ಅದೇ ಟೇಸ್ಟ್. ಬರ್ ಚೆನ್ನಾಗಿದೆ ಅಪ್ಪ, ಸಖತ್ತಿದೆ. ಏನದು? ಕಿಚು. ಕಿಚು ಕಿಚಡಿ ಬೇರೆ ಅಂತ, ಕಿಚು ಬೇರೆ ಅಂತ. ಖಾರ ಇದೆ ಆದರೆ ಖಾರ. ನಾನು ಇನ್ನೊಂದಿಷ್ಟು ಶಾಪಿಂಗ್ ಮಾಡಿದ್ದೀನಿ. ಪಾಪ್ಕಾರ್ನ್ ತಿನ್ಕೊಂಡು ಇವಾಗ ಟೀ ಕುಡಿಯೋಣ. ಅಲ್ಲಿ ಟೀ ಬಿಸಿ ಬಿಸಿ ಟೀ ಮಾಡ್ತಾಯಿದ್ರು.
ಮುಂದೆ ನೋಡು. ನೋಡಕ್ಕೇನೋ ಮಸ್ತಾಗಿದೆ. ಚೆನ್ನಾಗಿದ್ಯಾ? ಅಲ್ಲೇ ನೋಡಿ ಮಾಡ್ತಾರ ತಾತ. ಸೊ ಎಲ್ಲ ಸಾಯಂಕಾಲ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಟೆಂಟ್ ಹತ್ರ ಬಂದ್ವಿ. ಅಲ್ಲಿದ್ದ ನಮ್ಮದು ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಕಿರಣ್ ಹೇಳಿದ್ರು ಈ ಸರಿ ಕ್ಯಾಬ್ ಬುಕ್ ಮಾಡ್ಬಿಡ್ತೀನಿ, ಕ್ಯಾಬಲ್ಲಿ ಹೋಗೋಣ ಅಂತ. ಲಾಸ್ಟ್ ಟೈಮ್ ಬರಬೇಕಾದ್ರೆ ಬಸ್ಸಲ್ಲಿ ಬಂದಿದ್ವಿ ಸ್ಲೀಪರಲ್ಲಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದರೆ ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಬಿಗ್ ಬಾಸ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಈಯನ ಕೂಡ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ಲು. ಉದ್ದ ಜಾಗ ಇಷ್ಟೊಂದಿದ್ರೆ ಆರಾಮಾಗಿ ಮಲ್ಕೋಬೋದು. ಕಿರಣ್ ಕಲ್ಲಿಗಿದಾರಲ್ಲ ಅವರು ಕೂಡ ಗುಜರಾತ್, ಅವರೇ ಹೇಳಿದ್ದು ಹೋಗ್ಬೇಕಾದ್ರೆ ಕ್ಯಾಬ್ದು ಅವರೇ ಎಲ್ಲ ಗೊತ್ತಿರೋರ್ದು ಕಾಂಟ್ಯಾಕ್ಟ್ ಕೊಟ್ಟು ಈ ಥರ ಮಾಡಿದ್ದು. ಸೊ ಆರಾಮ ಅನಿಸ್ತು ನಮಗೆ. ಅಂದರೆ ಸ್ಟ್ರೆಸ್ ಆಗಿಲ್ಲ, ಜರ್ನಿ ಏನು ಟಯರಿಂಗ್ ಅಂತ ಅನಿಸಿಲ್ಲ, ಆರಾಮಾಗಿ ಬಂದ್ವಿ. ಸೊ ಹಾಗೆ ಮಿಡ್ಲಲ್ಲಿ ಒಂದು ಸ್ಟಾಪ್ ಕೂಡ ಮಾಡಿದ್ರು ಡಿನ್ನರ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಇಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಯಾವ ಊರಲ್ಲಿದ್ದೀವಿ ಈಗ? ಗಾಂಧಿಧಾಮ್. ಗಾಂಧಿಧಾಮ್. ಇಲ್ಲಿ ಮಿಸಲ್ ಪಾವ್ ತೊಗೊಂಡಿದ್ದಾರೆ ಕಿರಣ್. ನಾನು ವಡಾಪಾವ್ ತೊಗೊಂಡಿದ್ದೀವಿ. ನನಗೆ ಒಂದು ಪ್ಲೇನ್ ದೋಸೆ. ನಂದು ಬರ್ಬೇಕಿನ್ನು, ನಿಂದು ಬಂದಿಲ್ಲ. ನಂದು ಬಂತು ಇಲ್ಲಿ. ಥ್ಯಾಂಕ್ ಯು. ಬಂತು ನಂದು ವಡಾಪಾವ್. ನಿಂದು ಬರ್ಬೇಕಿನ್ನ, ಆಯ್ತಾ? ಏನದು ಇದು ಬೇಕಾ? ಯಾಕೆ? ಏನಿದು? ತಿನ್ನು, ಚೆನ್ನಾಗಿರುತ್ತೆ. ನಿಂದು ಕೂಡ ಬಂತು ದೋಸೆ. ಇವು ಇಷ್ಟು ದೊಡ್ಡದಿದೆ ಕಿರಣ್. ಏನು ಇಷ್ಟು ದೊಡ್ಡದಿದೆ ಸೈಜು? 110 ರೂಪಾಯಿ ಪ್ಲೇನ್ ದೋಸೆ. ಬಟ್ ದೊಡ್ಡದಿದೆ. ನಾನು ಚಿಕ್ಕದಿರುತ್ತೆ ಅನ್ಕೊಂಡಿದ್ದೆ. ಇರು, ಇದು ನಿನಗೆ, ನೀ ತಿನ್ಬೇಕು. ಇದೆಲ್ಲ ತಿನ್ನೋದಲ್ಲ. ಗುಡ್ ಗರ್ಲ್. ಮೂರು ಹಚ್ಕೊಂಡು ತಿಂತೀಯಾ? ಮೂರು ಡಿಪ್ ಮಾಡ್ಕೊಂಡು ತಿಂತಿದ್ದಾಳೆ. ಚೆನ್ನಾಗಿದ್ಯಾ? ಖಾರ ಇದೆಯಾ? ನೋಡಿದ್ರೆ ಗೊತ್ತಾಗುತ್ತೆ ಆ ಖಾರ ಜಾಸ್ತಿ ಇದೆ ಅಂತ. ಮಿಸಲ್ ಪಾವ್ ಹಿಂಗೆ ಬರೋದು. ಹೌದಾ? ಹೇಗಿದೆ? ಹೊಡೆದ್ಬಿಡು, ಕಳ್ದೋಗ್ಬಿಡ್ತೀಯ. ಅಹಮದಾಬಾದ್ ಅಲ್ಲಿ ಇದೆಯಲ್ಲ, ಅಹಮದಾಬಾದ್. ಸೂಪರ್. ಚೆನ್ನಾಗಿದ್ಯಾ? ಡಿಸೆಂಬರ್ 23 ಹಂಗೆ ಬೆಳಿಗ್ಗೆ 1:15 ಆಗಿದೆ. ಕರೆಕ್ಟು 1:20ಕ್ಕೆ ನಾವು ಏರ್ಪೋರ್ಟ್ ಅಹಮದಾಬಾದ್ ರೀಚ್ ಆದ್ವಿ. ರಾತ್ರಿ ಎಲ್ಲ ನಾವು ಇವಾಗ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಇಲ್ಲಿ, ಯಾಕಂದರೆ ನಮ್ಮದು ಫ್ಲೈಟ್ ಇರೋದು ಬೆಳಗ್ಗೆ. ಸೊ 7:30 ಹಂಗಿರೋದು. ಅಲ್ಲಿವರೆಗೂ ಆರಾಮಾಗಿ ಲಾಂಜ್ ಇತ್ತಲ್ವ, ಸೊ ಅಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಇವಾಗ. ಜ್ಯೂಸ್ ಇಲ್ವಾ? ಅವಲಕ್ಕಿ ಮಾತ್ರ ಇದೆಯಾ ಅಲ್ಲಿ? ಟೈಮ್ ಇವಾಗ ಹತ್ರ 2 ಗಂಟೆ, 2 AM. ಪೊಟ್ಯಾಟೊ ನಿಂಗೆ ಗೊತ್ತಾಗ್ಬಿಡ್ತಾ? ಹೇಗಿದೆ? ಹೇಗಿದೆ ಅಮ್ಮ? ಇಷ್ಟ ಆಯ್ತು? ನಾ ತಿನ್ಬೇಕಾ? ಸಕ್ಕತ್ತಾಗಿದೆ. ವೆರಿ ನೈಸ್, ಯಮ್ಮಿ. ಸೊ ಇಲ್ಲಿ ನಾನು ಮೊಬೈಲ್ ಚಾರ್ಜಿಗೆ ಇಟ್ಟಿದ್ದೀನಿ. ನನ್ನ ಮೊಬೈಲ್ ಚಾರ್ಜ್ ಆಗ್ತಾ ಇದೆ. ಆಮೇಲೆ ಬಿಗ್ ಬಾಸ್ ನೋಡ್ಕೊಂಡು ಫ್ಲೈಟಲ್ಲಿ ಕುತ್ಕೋಬೋದು. ಏನು ಮುಖ ಹರಡ್ಬಿಡ್ತಂಗೆ.
o'clock ಅಲ್ಲ. ಸ್ವೀಟ್ ಇದೆ. ನಾನು ಸುಮ್ಮನಿರು ಪಪ್ಪ ಅಂತಂದ್ಬಿಟ್ಟೆ, ಅದಕ್ಕೆ ಅವಾಗಿಂದ ನಾನು ಪಪ್ಪ ಅಲ್ಲ ಅಯ್ಯ ಅಂತ ಇದ್ದಾಳೆ. ಯಾರೇನು ಬೈತೀವ ಅಂತ ನೋಡ್ತಿದ್ದಾಳೆ ಇವಾಗ ತಗೊಂಡು. ಸೊ ಏರ್ಪೋರ್ಟಲ್ಲೇ ಒಂದು ಚೆಕ್ ಇನ್ ಆಗೋದು ಅದು ಎಲ್ಲ ಆಗಿ ಒಂದು 2 o'clock ಆಯಿತು. 2 o'clock ಲಾಂಜ್ಗೆ ಹೋದ್ವಿ. ಲಾಂಜಲ್ಲಿ ಕುತ್ಕೊಂಡು ತಿನ್ಕೊಂಡ್ವಿ. ಆ್ಯಕ್ಚುಲಿ ಅಷ್ಟೊತ್ತಿಗೆ ಏನೋ ಗೊತ್ತಿಲ್ಲ, ಏನು ಅವಲಕ್ಕಿ ಅದು ಇದು ಎಲ್ಲ ತಿನ್ಕೊಬಿಟ್ಟಿದ್ದೀವಿ. ರಾತ್ರಿ ಎಲ್ಲಿ ಮಲ್ಕೊಳ್ಳೋಕ್ಕೂ ಇರಲ್ಲ, ಅಲ್ಲೇ ಚೇರಲ್ಲಿ ಕಂಫರ್ಟಬಲ್ ಅಷ್ಟೊಂದು ಆಗ್ತಾ ಇರಲಿಲ್ಲ. ಈಯನ ಕೂಡ ಅವಳು ನಾವು ಮಲ್ಗಳೋವರೆಗೂ ಮಲ್ಗೋದಿಲ್ಲ, ಎದ್ದೇ ಇರ್ತಾಳೆ. ಬೇಕಿದ್ರೆ ಫುಲ್ ಬೆಳಿಗ್ಗೆವರೆಗೂ ಎದ್ದಿರು ಅಂದರೆ ಎದ್ದಿರ್ತಾಳೆ. ಸೊ ಹಂಗೆ ಅವಳು ಎಲ್ಲ ತಿನ್ಕೊಂಡಾದ್ಮೇಲೆ ಒಂದು 2 ಚೇರ್ಸ್ ಇತ್ತು. ಸೊ ಅದೆರಡು ಚೇರ್ನ ಅಟ್ಯಾಚ್ ಹಂಗೆ ಮಾಡಿಬಿಟ್ಟು ನಾನು ಮತ್ತು ಈಯನ ಮಲ್ಕೊಬಿಟ್ಟಿದ್ವಿ. ರೆಕಾರ್ಡ್ ಮಾಡಿಲ್ಲ, ಅದು ಒಂದು ಮಿಸ್ ಆಗಿಬಿಟ್ಟಿದೆ. ಸೊ ಹಾಗೆ ಇನ್ನೇನು 6 ಗಂಟೆ ಕರೆಕ್ಟ್ ನಮ್ಮದು ಫ್ಲೈಟ್ ಇತ್ತು ಬ್ಯಾಂಗ್ಳೂರಿಗೆ ಹೋಗೋಕ್ಕೆ. ಸೊ ಈ ಕಿರಣ್ ಅದೇ ಹೇಳ್ತಿದ್ರು, ಮೊಬೈಲೆಲ್ಲ ಇಟ್ಕೊಂಡು ಆರಾಮಾಗಿ ನೋಡ್ಬೋದು ಅಂತ. ಅವರೆಲ್ಲ ಸ್ವಲ್ಪ 1-2 ಮೂವೀಸ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ನಾನೇನಿಲ್ಲ, ಇಲ್ಲಿ ಟ್ರಿಪ್ ಬಂದಾಗಿಂದ ನಾನು ಬಿಗ್ ಬಾಸೇ ನೋಡಿಲ್ಲ. ಸೊ ಹಾಗಾಗಿ 1-2 ಎಪಿಸೋಡ್ಸ್ನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ಆರಾಮಾಗಿ ಹೋಗ್ಬೇಕಾದ್ರೆ ನೋಡ್ಬೋದಂತ ಅದು ಕೂತ್ಕೊಂಡಿದ್ದೆ. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಆ್ಯಂಡ್ ಈ ಸರಿ ನಮಗೆ ರಿಟರ್ನ್ ಹೋಗಬೇಕಾದ್ರೆ ಒಂದೇ ಕಡೆ ಸಿಕ್ಕಿದೆ. ಈ ಫ್ಲೈಟ್ ನಮಗೆ ತುಂಬ ಸ್ಪೇಷಿಯಸ್ ಆಗಿದೆ, 3 ಇದೆ ಸೀಟ್ ಒಂದೇ ಕಡೆ. ಸೊ ದಟ್ ಕಿರಣ್ ಆ ಕಡೆ ಕುತ್ಕೊತಾರೆ, ನಾನು ಈ ಕಡೆ ಕುತ್ಕೊತೀವಿ. ಈ ಜನ ಆರಾಮಾಗಿ ಮಿಡ್ಲಲ್ಲಿ ಮಲ್ಕೋಬೋದು, ತೊಡೆ ಮೇಲೆ ಕುತ್ಕೋಬೇಕು ಅನ್ನೋದೊಂದು ಇರೋದಿಲ್ಲ. ಸೊ ಈ ಸರಿ ತುಂಬಾ ಚೆನ್ನಾಗಿತ್ತು. ಬರಬೇಕಾದ್ರೆ ಫ್ಲೈಟ್ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಫ್ಲೈಟಲ್ಲಿ ತುಂಬಾ ಒಳ್ಳೆ ವ್ಯೂ ಕಾಣ್ತಾ ಇತ್ತು. ಅದ್ರ ವ್ಯೂ ಜೊತೆ ಒಂದು ಬ್ರೇಕ್ಫಾಸ್ಟ್ ಕೂಡ ಕೊಟ್ಟರು ಬೆಳಿಗ್ಗೆ. ಆಲ್ರೆಡಿ ಲಾಂಜಲ್ಲಿ ತಿಂದ್ಬಿಟ್ಟಿದ್ವಿ, ಅಷ್ಟೊಂದು ಹಸಿವಿರಲಿಲ್ಲ, ಬಟ್ ಲೈಟಾಗಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಬನ್ ಮತ್ತು ಬಟರ್ ಅಂತೆ, ಆಮೇಲೆ ಉಪ್ಮಾ ಏನೋ ಕೊಟ್ಟಿದ್ರು, ಇಡ್ಲಿ ಮತ್ತು ವಡೆ ಅದೆಲ್ಲ. ಸೊ ಏನೋ ಮಲ್ಕೊಂಬಿಟ್ಟಿದ್ಲು, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಚೆನ್ನಾಗಿ ನಿದ್ದೆ ಆಗಲಿ ಅಂತ. ಕವರ್ ಸೌಂಡ್ ಆಗಿಬಿಟ್ರೆ ಎದ್ಬಿಡ್ತಾಳೆ ಅಂದ್ಬಿಟ್ಟು ಸೈಲೆಂಟಾಗಿ ಹಿಂಗೂ ಮಾಡಿ ಒಳ್ಳೆ ವ್ಯೂ ಜೊತೆ ನಾನು ಮತ್ತು ಕಿರಣ್ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಹಾಗೆ ರಿಟರ್ನ್ ಮನೆ ಕೂಡ ಓಡ್ತಾ ಇದ್ದೀವಿ. ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಸೊ ಓವರಾಲ್ ನಮ್ಮದು ಬಜೆಟ್ ಬಂದ್ಬಿಟ್ಟು ಅಂದ್ಕೊಂಡಿಕ್ಕಿಂತ ಜಾಸ್ತಿ ಆಗಿದೆ, 1,20,000 ಆಗಿದೆ. ಫ್ಲೈಟ್ದೇ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್, ಇಲ್ಲ ಅಂದಿದ್ರೆ ನಮ್ಮ ಬಜೆಟಲ್ಲೇ ಬರ್ತಾಯಿತ್ತು. ಬಟ್ ಲೈಫ್ ಟೈಮ್ ಮೆಮೊರಿ ಇದು, ತುಂಬ ಚೆನ್ನಾಗಿತ್ತು. ಫ್ಲೈಟ್ದೇ 60,000 ಮೇಲೆ ಆಗ್ಬಿಡ್ತು ಹೋಗಿ ಬರೋದಕ್ಕೆ. ಟ್ರೈನಲ್ಲೇ ಹೋಗಿ ಬಂದಿದ್ರೆ ನಮ್ಮದು ವಿತಿನ್ 1 lakh ಆಗ್ಬಿಡ್ತಾಯಿತ್ತು ಈ ಟ್ರಿಪ್ಪೆಲ್ಲ. ಸೊ ಪರವಾಗಿಲ್ಲ, ಎಲ್ಲ ಸುತ್ತಾಡಬೇಕು, ಎಲ್ಲ ನೋಡಬೇಕು ಟ್ರಿಪ್ ಅಂತ ಅಂದರೆ ಎಲ್ಲ ಥರ ರೆಡಿ ಇರಬೇಕು. ಸೊ ಇಲ್ಲಿ ಖರ್ಚು ಮಾಡಿರ್ತೀವಿ, ಆಮೇಲೆ ಬೇರೆ ಕಡೆ ಎಲ್ಲೋ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೆ ಮ್ಯಾನೇಜ್ ಮಾಡ್ಕೊಬಿಡ್ತೀವಿ. ಸೊ ಈ ಥರ ಇತ್ತು ನಮ್ಮದು ಟ್ರಿಪ್ಪೆಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ. 3 nights 4 days ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಬಟ್ ಕಿರಣ್ಗೆ ಬೇಜಾರಂದರೆ ನಾವು ಕಾರಲ್ಲಿ ರೋಡ್ ಟ್ರಿಪ್ ಬಂದುಬಿಟ್ಟಿದ್ರೆ ಇನ್ನೂ ಆದಷ್ಟು ಎಷ್ಟೊಂದು ಪ್ಲೇಸಸ್ನ ಕವರ್ ಮಾಡ್ಕೊಂಬಿಡ್ಬೋದಿತ್ತು. ಆದರೂ ನಮಗೆ ಜೈಸಲ್ಮೇರ್ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದುಬಿಡ್ಬೋದಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಾದಮೇಲೆ ಅವ್ರಿಗೆ ಫ್ಲ್ಯಾಶ್ ಆಗಿರೋದು ರೋಡ್ ಟ್ರಿಪ್ ಕೂಡ ಆಪ್ಷನ್ ಇತ್ತು ಅಂತ. ಸೊ ಅವ್ರಿಗೆ ಒಂದು ಸ್ವಲ್ಪ ಭಯ ಆಯಿತು, ನಾನೇನು ಅನ್ಕೋತೀನಿ, ನಾನು ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಇಲ್ಲ ಅಂತೆಲ್ಲ. ಬಟ್ ನನಗೂ ಒಂದೊಂದು ಸರಿ ಅನಿಸ್ತಾಯಿತ್ತು, ಓಕೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿಬಿಡೋಣ ಹೇಗಿರುತ್ತೆ ಅಂತ. ಕಿರಣ್ ಹೇಳ್ತಾಯಿದ್ರು, ನೀನೇನು ಹೆದರ್ಕೋಬೇಡ, ಕರ್ಕೊಂಡು ಹೋಗ್ತೀನಿ, ಆರಾಮಾಗಿ ಕರ್ಕೊಬರ್ತೀನಿ, ನಿನ್ಗೆ ಎಲ್ಲಿ ಸ್ಟ್ರೈನ್ ಆಗುತ್ತೆ ಹೇಳೋ, ಅಲ್ಲಿ ರೂಮ್ ಬುಕ್ ಮಾಡಿಬಿಡೋಣ, ಆರಾಮ್ ರೆಸ್ಟ್ ಮಾಡೋಣ, ಆಮೇಲೆ ನಮ್ಮ ಟ್ರಾವೆಲ್ ನಾವು ಸ್ಟಾರ್ಟ್ ಮಾಡೋಣ, ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು ಇದೇ ಬಜೆಟಲ್ಲಿ ಅಂತ. ಬ್ಯಾಗು ಇನ್ನೂ ಬಂದಿಲ್ಲ. ಏನಿದೆ ನೀನು ಹಿಂದೆ? ಏನಿದೆ? ಹೌದಾ, ನಮ್ದು ಬ್ಯಾಗು ಪಪ್ಪಾಗೆ ಹೇಳೋಗಿ ಬಂತು, ಪಪ್ಪ ಬ್ಯಾಗ್ ಅಂತ. ಸ್ಲೋ ಆಗೋಗು, ನಮ್ದು ಯಾವ್ದು ತೋರಿಸು ಪಪ್ಪಾಗೆ. ಕಿರಣ್ ತಗೊಂತವ್ರೆ. ಯಾವುದು? ಪಪ್ಪ ತಗೊಟ್ಟದ ಅಲ್ಲಿದೆ. ಎಸ್, ತಗೊಂಡ್ರು ಪಪ್ಪ. ಇಲ್ಲೇ ಪಪ್ಪ ಕೊಟ್ಪ ಹೋಗು.
ಬೆಂಗಳೂರು. ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರು. ಊರು. ಹೇಳು ಬೇಗ. ನಮ್ಮ ಊರು.